ನಮಸ್ಕಾರ ರೀ. ನಮ್ಮ ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಸಿನಿಮಾ ಟಾಕ್ಸಿಕ್. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಯಾಕಂದರೆ ಈ ಈ ಸಿನಿಮಾದ ಬಗ್ಗೆ ಯಾಕೆ ಮಾತಾಡಕ್ಕೆ ಬಂದೀನಪ್ಪ ಅಂತಂದರೆ, ಇದೊಂದು ಪ್ಯಾನ್ ವರ್ಲ್ಡ್ ಆಗೋದರಲ್ಲಿ ಯಾವುದೇ ಸಂಶಯ ಅಂಕರು ಇಲ್ಲವೇ ಇಲ್ಲ. ಓಕೆ ಸರ್, ವಿಡಿಯೋ ಅಂಕರು ಶುರು ಮಾಡೋಣ ಅಂತ ಹೇಳ್ತೀನಿ ನಾನು. ನಿಮ್ಮೆಲ್ಲರ ನೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಸರ್ ಅಭಿನಯದ ಟಾಕ್ಸಿಕ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಂದರೆ ತಪ್ಪಾಗೋದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಬಿಗ್ ಬಜೆಟ್ ಸಿನಿಮಾ, ಬಿಗ್ ಪ್ಯಾನ್ ವರ್ಲ್ಡ್ ಸಿನಿಮಾ. ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲದೆ ಪ್ಯಾನ್ ವರ್ಲ್ಡ್ ಸಿನಿಮಾ, ಇಡೀ ಜಗತ್ತಿನಾದ್ಯಂತ ಸಂಚರಿಸುವಂಥ ಈ ಒಂದು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇವತ್ತು ನಾವು ಮಾತಾಡಕ್ಕೆ ಬಂದಿದ್ದೀವಿ. ಈಗ ಅವರ ಈ ಸಿನಿಮಾದ ನಿರ್ದೇಶಕರು ಯಾರಪ್ಪ ಅಂತಂದರೆ ಗೀತಾ ಮೋಹನ್ ದಾಸ್ ಅವರು ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ಟಿ ಹೇಳಿದ್ದಾರೆ. ಅವರು ಈಗ ಒಂದು KVN ಪ್ರೊಡಕ್ಷನ್ನಲ್ಲಿ ತಯಾರಾದಂಥ ಈ ಒಂದು ಸಿನಿಮಾ ಅಂತ ಹೇಳ್ತೀನಿ ನಾನು. ಈಗ ಟಾಕ್ಸಿಕ್ ಸಿನಿಮಾ ಈ ಒಂದು ಯಾರ್ಯಾರು ಬಂದರು ಯಾರ್ಯಾರಿಲ್ಲ, ಈ ಸಿನಿಮಾದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಎಲ್ಲರೂ ಈ ಒಂದು ಸಿನಿಮಾದಲ್ಲಿ ಯಾರ್ಯಾರು ಪಾತ್ರಧಾರಿಗಳು ಎಲ್ಲರೂ ಗೊತ್ತೈತಿ. ಈಗ ಇನ್ನೊಂದು ಹೆಸರು ಇನ್ನೊಂದು ಹೆಸರು ಸಂಚರಿಸಿತ್ತು, ಅಂದರೆ ನಾವು ಓಡಾಡ್ತಿದ್ದು ಯಾವುದಪ್ಪ ಅಂತಂದರೆ ನಮ್ಮ ನಯನತಾರ ಅವರು. ಈ ಒಂದು ಪಂಚಭಾಷೆ ತಾರಿ ಎಲ್ಲ ಭಾಷೆಗಳಲ್ಲಿ ನಟಿಸಿದಂಥ ನಮ್ಮ ನಯನತಾರ ಅವರು ಈ ಒಂದು ಸಿನಿಮಾಗೆ ಬಂದಿದ್ದು ಖರೆ. ಆದರೆ ಈಗ ಹಂಗೆ ನಮ್ಮ ಈ ಒಂದು ಬಂದಿರೋ ಮಾಹಿತಿ ಪ್ರಕಾರ ಹೇಳಬೇಕಪ್ಪ ಅಂತಂದ್ರೆ, ಮತ್ತ್ಯಾಕೆ ವಾಪಸ್ ಹೋದರು, ಈ ಸಿನಿಮಾದಲ್ಲಿ ಏನು ಆ್ಯಕ್ಟಿಂಗ್ ಮಾಡ್ತಾರಾ ಇಲ್ವಾ, ಈ ಆ್ಯಕ್ಟಿಂಗ್ ಮಾಡ್ಕೊತಾನೆ ಅದಾರ, ಈ ಮತ್ತು ಅದರಿಂದ ಏನು ಚಿತ್ರತಂಡದಿಂದ ಏನು ಹೊರಗೆ ಹೋಗ್ಯಾರ ಎಲ್ಲವನ್ನು ಹೇಳ್ತೀನಿ ಅಂತಾನೆ. ಅದಕ್ಕಿಂತ ಮುಂಚೆಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಗೆ ಹಾರೈಸಂತ ಹೇಳಾಕತ್ತೀನಿ ನಾನು. ಈಗ ನಯನತಾರ, ಈಗ ನಮ್ಮ ಪಂಚಭಾಷೆ ತಾರೆ ನಯನತಾರ ಅವರು ಯಾರಿಗೂ ಗೊತ್ತಿಲ್ಲ ಹೇಳಿ. ಯಾಕಂದರೆ ನಮ್ಮ ಕನ್ನಡ, ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಅಭಿನಯಿಸ್ಯಾರ ಅವರು. ಯಾಕಂದ್ರೆ ನಯನತಾರ ಅವರು ಸೂಪರ್ ಸಿನಿಮಾ ನೋಡಿರ್ಬೋದು ನೀವು. ಸೂಪರ್ ಸಿನಿಮಾ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅಭಿನಯದ ಸೂಪರ್ ಸಿನಿಮಾ. ಅದರಲ್ಲಿ ಹೀರೋಯಿನ್ ಪಾತ್ರದ ಮೇನ್ ಪಾತ್ರದಲ್ಲಿ ಅಭಿನಯಿಸ್ಯಾರ ಅವರು. ಅದಂಕರ್ ಸಿಕ್ಕಾಪಟ್ಟಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಅದೊಂಕರು ಸೂಪರ್ ಡೂಪರ್ ಸಿನಿಮಾ. ಅದಾದಮೇಲೆ ಆಗಿರ್ಬೋದು ನಮ್ಮ ರಜನಿಕಾಂತ್ ಸರ್ ಅವರ ಅಭಿನಯಿಸಕ್ಕಂಥ ಹಲವಾರು ಸಿನಿಮಾಗಳಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ನಯನತಾರ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಈಗ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ ಅವರು. ಮತ್ತು ಕನ್ನಡಕ್ಕೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾವುದಪ್ಪ ಅಂತಂದರೆ ಅದೇ ಟಾಕ್ಸಿಕ್ ಸಿನಿಮಾ, ನಮ್ಮ ಯಶ್ ಸರ್ ಅಭಿನಯದ ಟಾಕ್ಸಿಕ್ ಸಿನಿಮಾ. ಇದೊಂದು ಪ್ಯಾನ್ ವರ್ಲ್ಡ್ ಸಿನಿಮಾ. ಈ ಸಿನಿಮಾದಲ್ಲಿ ಈಗ ಹಲವಾರು ದಿನಗಳಿಂದ, ಕೆಲವು ತಿಂಗಳ ಹಿಂದೆ ಕೇಳಪಟ್ಟಿದ್ದೀವಿ ನಾವು, ಈ ಸಿನಿಮಾದಲ್ಲಿ ಇವರು ಆ್ಯಕ್ಟಿಂಗ್ ಮಾಡ್ತಾರೆ ಎಲ್ಲ ಗೊತ್ತೈತಿ, ಮತ್ತೇನು ಹೋದ್ರಾ ಇಲ್ವಾ ಅಂತೇಳಿ. ಯಾಕಂದರೆ ಕೇಳ್ಬೋದು, ಯಾಕಂದರೆ ಸಹಜವಾಗಿ ಇದೊಂದು ಅನುಮಾನಕರು ಹುಟ್ಟುತ್ತೈತಿ. ಎಲ್ಲರೂ ಸಹಜವಾಗಿ ತಿಳಿಯಲಿಂಕರು ಬರೋದು ಸಹಜವಾಗಿ ಅಂತ ಹೇಳ್ತಾನೆ. ಇದೊಂದು ಪ್ಯಾನ್ ವರ್ಲ್ಡ್ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಈಗ ಈ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಏನೋ ಕಾರಣಾಂತರಗಳಿಂದ ಈ ಒಂದು ಬೆಂಗಳೂರು, ಮುಂಬೈ, ಗೋವಾ, ಈ ಒಂದು ಬೆಂಗಳೂರು, ಗೋವಾ, ಮುಂಬೈ ಈ ಒಂದು 3 ಭಾಗಗಳಲ್ಲಿ ಈ ಒಂದು ಸಿನಿಮಾ ಇನ್ನೂ ಚಿತ್ರೀಕರಣಕ್ಕೆ ಸ್ಟಾರ್ಟ್ ಆಗೈತಿ. ಬರೋದ್ರಿಂದ ಸಾಕಾಗೈತಿ. ಈಗ ಈ ಸಿನಿಮಾದ ಬಗ್ಗೆ ಮಾತಾಡಬೇಕಪ್ಪ ಅಂತಂದ್ರೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಮ್ಮ ಪ್ಯಾನ್ ವರ್ಲ್ಡ್ ಆಗೈತಿ. ಇದು ಪ್ಯಾನ್ ಇಂಡಿಯಾ ಇದ್ದಿದ್ದು ಪ್ಯಾನ್ ವರ್ಲ್ಡ್ ಆಗೈತಿ. ಇದಕ್ಕಿಂತ ಹೆಚ್ಚು ಖುಷಿ ಏನು ಹೇಳ್ರಿ, ನಮ್ಮ ಕನ್ನಡ ಸಿನಿಮಾ ಇದು ಪ್ಯಾನ್ ವರ್ಲ್ಡ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಪ್ಯಾನ್ ವರ್ಲ್ಡದಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಜನ ಎಲ್ಲ ಕಡೆ ಮುಟ್ಟಿಸ್ಬೇಕಂತೇಳಿ ನಮ್ಮ ಗೀತಾ ಮೋಹನ್ ದಾಸ್ ಅವರು ಈ ಒಂದು ಕೈ ಹಾಕಿರೋ ನಿರ್ದೇಶನದಲ್ಲಿ ಮೂಡಿ ಬಂದಂತ ಹೇಳಿದ್ರೆ ನಾನು. ಈಗ ಅದಾಯ್ತಪ್ಪ ಅಂತಂದರೆ, ಈಗ ನಯನತಾರ ಅವರು ಈ ಸಿನಿಮಾದಲ್ಲಿ ಎಕ್ಸಿಟ್ ಆಗ್ಯಾರ ಅಂತೇಳಿ ಕೇಳಿಬಿಟ್ಟಿವಿ. ಯಾಕಂದರೆ ಇವ್ರು ಎಕ್ಸಿಟ್ ಆಗ್ಯಾರೋ ಇಲ್ವೋ ಹೇಳಬೇಕಪ್ಪ ಅಂತಂದ್ರೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಳಬೇಕಪ್ಪ ಅಂತಂದ್ರೆ, ನಮ್ಮ ನಯನತಾರ ಅವರು ಬಂದಿದ್ದು ಕರೆ, ಇದರಲ್ಲಿ ಕೆಲವು ದಿನ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ದು ಕರೆ. ಆದರೆ ಮತ್ತೆ ಯಾಕೆ ಹೋದರು ಗೊತ್ತಿಲ್ಲ. ಎಲ್ಲವನ್ನೂ ಗೊತ್ತಾಗಬೇಕಪ್ಪ ಅಂತಂದರೆ ಇನ್ನೂ ಕೆಲವು ದಿನ ಸ್ವಲ್ಪ ಎಲ್ಲರೂ ಕಾಯಲೇಬೇಕು ನಾವು. ಯಾಕಂದರೆ ಅದರ ಆ್ಯಕ್ಟಿಂಗ್ ಮಾಡ್ಯಾರೋ ಇಲ್ಲವೋ, ಯಾಕಂದರೆ ಏನು ಸುಮ್ಮಂಗೆ ಕಾಲಿಪೀಲಿಯನ್ನು ಊಹಾಪೋಹಗಳಿಗೆ ಏನೋ ತಲೆ ಕೆಡಿಸ್ಕೊಂಡ್ರು ಗೊತ್ತಿಲ್ಲ. ಇನ್ನೇನು ನಾವು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ಯಾರೋ ಇಲ್ವೋ, ಏನು ಅವ್ರ ಬದಲಿ ಏನು ಮತ್ತು ಬೇರೆದವ್ರಿಗೆ ಆ್ಯಕ್ಟಿಂಗ್ ಮಾಡ್ಯಾರೋ ಇನ್ನೂ ಕೆಲವು ದಿನ ಕಾಯಲೇಬೇಕು. ಯಾಕಂದರೆ ಯಾವುದೋ ಮಾಹಿತಿ ಬಿಟ್ಟು ಕೊಟ್ಟಿಲ್ಲ, ಚಿತ್ರತಂಡ ಯಾವುದೋ ಮಾಹಿತಿ ಕೊಟ್ಟಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಅಭಿನಯಿಸಕತ್ತಾರ ಅಂತೇಳಿ ಅಷ್ಟೇ ಬಂದೈತಿ. ಆದರೆ ಇದು ಎಲ್ಲ ಹೇಳಬೇಕಪ್ಪ ಅಂತಂದ್ರೆ, ಇದರಲ್ಲಿ ಆ್ಯಕ್ಟ್ ಮಾಡಕತ್ತಿಲ್ಲ ಅಂತೇಳಿ ಇನ್ನು ಕೆಲವು ದಿನ ನಾವೆಲ್ಲರೂ ಕಾಯಲೇಬೇಕಂತ ಹೇಳ್ತೀನಿ ನಾನು. ಯಾಕಂದರೆ ಚಿತ್ರತಂಡ ಸ್ವಲ್ಪ ಯಾವುದೋ ಮಾಹಿತಿ ತಡಗ್ನ ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ಬಿಟ್ಟು ಕೊಟ್ಟರಪ್ಪ ಅಂತ ಎಲ್ಲ ರಿವ್ಯೂ ಮಾಡಿಬಿಟ್ರಪ್ಪ ಅಂತಂದ್ರೆ ಅದು ಚಿತ್ರತಂಡ ಎಲ್ಲರೂ ಸ್ವಲ್ಪ ಇದಾಗತ್ತದ. ಅದೇ ಬೇಡಪ್ಪ, ಏನೋ ಅದೇನೋ ಧಕ್ಕೆ ತರೋದು ಏನೋ ಬೇಡಪ್ಪ ಅಂತ ಹೇಳ್ತೀನಿ ನಾನು. ಓಕೆ ಸರ್, ಈಗ ಟಾಕ್ಸಿಕ್ ಸಿನಿಮಾ ಏಪ್ರಿಲ್ 10ರಂದು ಬಿಡುಗಡೆ
ಆಗ್ತಾಯಿದೆ. ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ವರ್ಲ್ಡ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತೀನಿ. ಓಕೆ ಸರ್, ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮಾಡ್ಲಿಕ್ಕಪ್ಪ ಅಂದ್ರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಾನು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ಸರ್.